ಎಲ್ರಿಗೂ ನಮಸ್ಕಾರ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಸೂರ್ಯ ದೇವರು. ಇವತ್ತು ನಾನು ತೊಗೊಂಡು ಬಂದಿರೋ ವಿಷಯ ಅದೇನೆ, ಸೂರ್ಯನ ಉಪಾಸನೆ. ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಇಷ್ಟಪಟ್ಟು ಪೂಜೆ ಮಾಡ್ತಾರೆ. ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಸೂರ್ಯ. ಯಾವ ದೇವರಿಲ್ಲ, ಈ ದೇವರಿಲ್ಲ, ನಂಗೆ ಆ ದೇವ್ರ ಅನುಭವ ಆಗಿದೆ, ಹಾಗೆ ನಾವು ಎಲ್ಲ ದೇವ್ರನ್ನೂ ನಾವು ಪ್ರತ್ಯಕ್ಷವಾಗಿ ನೋಡಲ್ಲ. ಅವರವರ ಪೂಜೆಗೆ ತಕ್ಕಂಗೆ ಆ ಫಲನ ನಾವು ಮನಸ್ಸಿನಲ್ಲೇ ನಮಗೆ ಗೊತ್ತಿಲ್ಲದಂಗೆ ನಾವು ಆ ಫಲನ ಪಡಿತೇವೆ, ಧ್ಯಾನ ಮಾಡ್ತೇವೆ ಹಾಗೆ. ಆದರೆ ಸೂರ್ಯ ದೇವರು ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರೆ. ಎಲ್ಲರೂ ಸೂರ್ಯನ ಉಪಾಸನೆಯನ್ನು ಮಾಡಲೇಬೇಕು ಅಂತಲೂ ಹೇಳ್ತಾರೆ. ಹಾಗಾದರೆ ಹೇಗೆ ಸೂರ್ಯನ ಉಪಾಸನೆ ಮಾಡೋದು? ದಿನ ಬೆಳಗ್ಗೆ ಎದ್ದಿದ ತಕ್ಷಣ 12 ಸೂರ್ಯ ನಮಸ್ಕಾರ ಹಾಕಬೇಕಾ? ಎಲ್ರಿಗೂ ಆಗಲ್ಲ. ಆದರೆ 12 ಸೂರ್ಯ ನಮಸ್ಕಾರ ಹಾಕಿದ್ರೆ ಖಂಡಿತ ಒಳ್ಳೆಯದು. ಈ ಸೂರ್ಯ ಅಂತ ಹೇಳೋನು ಆರೋಗ್ಯ ಕೊಡೋ ಭಗವಂತ ಅಂತೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಮನೆಯಲ್ಲಿ 5:30 ಒಳಗೆ 6 ಗಂಟೆ ಒಳಗೆ, ಆದರೆ ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಸೂರ್ಯನ ರಶ್ಮಿ ಭೂಮಿಗೆ ತಗಲೋವಾಗಲೇ ಸೂರ್ಯಗೆ ನಮಸ್ಕಾರ ಮಾಡಿದ್ರೆ ಅವನಿಗೆ ತುಂಬ ಇಷ್ಟ ಅಂತೆ. ಕಡೇ ಪಕ್ಷ 6 ಗಂಟೆ ಒಳಗಾದರೂ 12 ಸೂರ್ಯ ನಮಸ್ಕಾರ ಹಾಕಬಹುದು. ಅದು ಒಂದು ವೇಳೆ ಆಗಲ್ಲ ಅಂತ ಹೇಳಿದ್ರೆ ಸೂರ್ಯನ 12 ನಾಮ ಒಂದು ಹೇಳಿಕೊಂಡು, ಉದಯೇ ಬ್ರಹ್ಮರೂಪಾಯ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿರ್ದಿವಾಕರಃ ಅಂತ ಹೇಳಿ ಸೂರ್ಯಂಗೊಂದು ಊದ್ಕಡ್ಡಿ ಕರ್ಪೂರ ಬೆಳಗಿ ನಮಸ್ಕಾರ ಮಾಡಿದ್ರೆ ಅಷ್ಟೇ ಸಾಕು. ಹಾಗಾದರೆ ನಾವೆಲ್ಲರೂ ಮಾಡೋಣ, ಇನ್ಮೇಲೆ ದೃಢ ನಿರ್ಧಾರ ತಗೊಳ್ಳೋಣ ಅಂತ ಹೇಳ್ತಾ ನನ್ನ ಶ್ರೀವಾರಿ ನಾಲೆಡ್ಜ್ ಇವತ್ತಿನ ಚಾನಲ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮಿಂದ. ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ.